ಹಾದಿಯಲ್ಲಿ ಹೋಗಬೇಕಾದ್ರ ಹೌದು ಅದು ಇಟ್ಟು ತಂದ್ರ ಶಗಣಿ ಆಗ್ತದ. ಹಾ ಅದೇ ತಾಯಿಂದ್ರು ಅದನ್ನ ಆ ಶಗಣಿಯನ್ನು ತೆಗೆದುಕೊಂಡು ಹೋಗಿ ಹೌದು ತಟ್ಟಿದರೆ ಕೈಯಿಂದ ತಟ್ಟಿದರೆ ಕುಳ್ಳಾದಿ, ಹೌದು ಸುಟ್ಟರೆ ನಸುಲಿಗಿ ಈ ಬತ್ತಿಯಾದಿ. ಹೌದು ನೀನು ಯಾರಿಗೆ ಆದೆ ಎಲೆ ಮಾನವ ಅಂತ ಹೇಳುವಂತ ಮಾತದ. ಹೌದು ಹೋದಂತ ಪಾಳ್ಯದಲ್ಲಿ ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೋತ ತಮ್ಮ ಸುಮ್ಕುದ್ರ ನೀರು ಕುಡಿಯವಣೆ. ಹಾ ನಿಮ್ನೆಲ್ಲರನ್ನು ಮಾತನಾಡ್ಕೋತ ಹೋಗಿ ಹೌದು ನಾನು ಭಾಳ ಮಾತಾಡೋದು ಬೇಡ, ಇಲ್ಲಾರ್ದು ಯಾವಾದರೆ ಒಂದು ಮಾತಾಡೋದು ಬೇಡ, ಟೈಮ್ ವ್ಯರ್ಥ ಆಗಿ ಹೋಗ್ತದ ಅಂತೇಳಿ ತಿಳ್ಕೊಂಡು ಹೌದು ಇಲ್ಲಿ ಅರ್ಜುನಿಗೆ ಗ್ರಾಮದ ಹಿರಿಯರು ಏನು ಅಡಿಪಾಯ ಹಾಕಿ ಕೊಟ್ಟಿದ್ರು. ಹೌದು ಒಂದು ಪಾದ ಮತ್ತು ಒಂದು ಹಾ ಹಸ್ತ ಹಸ್ತ. ಹಾ ಇವು ಎರಡು ವಿಷಯದಲ್ಲಿ ಹೌದು ನೀವೊಂದು ಮತ್ತು ಯಾರು ಇವರು ಖರ್ಜಿಗೆ ಅವರು ಇಂಗ್ಲೇಶ್ವರ ಅವ್ರದ್ದು ಅವರು ಒಂದೊಂದು ಹಿಡ್ಲಿ ಅಂದ ಕೂಡಲೇ ಹಾ ಹಾ ಅವ್ರು ಬಿಟ್ಟಂತ ಸಂದರ್ಭದಲ್ಲಿ ನಾವು ನನ್ನ ಪಾಳ್ಯದಲ್ಲಿ ನಾನು ಹಸ್ತವನ್ನು ಹಿಡಿದಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತು. ಹೌದು ಹೌದು ಈ ಭೂಮಿ ಮೇಲೆ ಹಾ ಏನಾದ್ರೂ ದಾನ ಧರ್ಮವನ್ನು ಮಾಡಬೇಕಾಗಿತ್ತಂದ್ರೆ ಪಾದಲೆ ಮಾಡಕ್ ಬರುದಿಲ್ಲ ಬರ್ತದನ್ರಿ? ಇಲ್ಲ, ಹಸ್ತಲೆ ಮಾಡ್ಬೇಕಾಗ್ತದೆ. ಹೌದು ಹಸ್ತಾನೇ ಹೆಚ್ಚದನ್ನುವಂತ ಮಾತುವನ್ನು ಹೇಳಿ ಹಾ ನಿಮ್ಗೊಂದು ಉದಾಹರಣೆ ಕೊಟ್ಟಿದ್ದೆ ನಾನು. ಹೌದು ಇನ್ಕ ರೊಕ್ಕ ಕೊಟ್ರು ಮತ್ತೆ ಕಾಲೇ ಕೊಟ್ರು ಅವ್ರ ಕೈಲಿದೆ ಕೊಟ್ರು. ಇರ್ಲಿ, ಹಾ ಏನೇ ಇರಬೇಕಾದ್ರೂ ಕೂಡ ಹಸ್ತ ಅನ್ನುವಂಥದ್ದು ಬಹಳ ಮುಖ್ಯದ. ಹೌದು ಅವ್ರ ಪಾದಕ್ಕೆ ಪೂಜೆ ಆಗ್ತದ. ಹಾ ಹಾ ಹೌದು ಹೇಳ್ಯಾರಿಲ್ರಿ ಸುಮ್ರಿ ಕಾಕ? ಗಬ್ರಿ ಇಲ್ಲಿ ನಿನ್ನ ಹಸ್ತದಿಂದ ಏನೂ ಆಗುವುದಿಲ್ಲ, ಪಾದನೆ ಶ್ರೇಷ್ಠ ಅದ. ಹಾ ಪಾದಗಳಲ್ಲಿ ಏನು ದೇವಲೋಕದ ಕಾಮಧೇನು ಅನ್ನುವಂತ ಆಕಳದ ನೋಡು, ಹಾ ಆಕಳಿಗೆ ಪಾದಕ್ಕೆ ಪೂಜೆ ಆಗ್ತದ. ಹೌದು 33 ಕೋಟಿ ದೇವಾನ ದೇವತೆಗಳು ಎಲ್ಲಾರು ಆಕಳಲ್ಲಿ ಅದಾರ. ಹೌದು ಖರೆ ಪಾದ ಪೂಜೆ ಮಾಡ್ತಾರ. ಹಾ ಹಾ ನಾ ಹಿರಿಯರಿಗೊಂದು ಮಾತು ಕೇಳ್ತೀನಿ. ಹೌದು ಏನ್ರಿಪ್ಪ? ಆಕಳ ಕುಂಡಿ ಪೂಜೆ ಮಾಡ್ತಾರಲ್ಲ, ಯಾಕ? ಹಾ ಪಾದಿ ಮಾಡಿಲ್ಲ ಮಾಡ್ತಾರಿಲ್ರಿ ಹಿರಿಯರ? ಬಾಲಿಗೆ ಮಾಡ್ತಾರಿಲ್ಲ? ಹೌದು ಮಾಡ್ತಾರಿಲ್ಲ. ಯಾಕೆ ಮಾಡ್ತಾರ? ಪಾದಿಗೆ ಅಷ್ಟೇ ಪೂಜೆ ಮಾಡಿ ಬಿಡಬೇಕಾಗಿತ್ತು. ಆಕಳ ಬಾಲ್ ಅದಲ್ಲ, ಹಾ ಹಾ ಬಾಲಿಗೆ ಪೂಜೆ ಯಾಕೆ ಮಾಡ್ತಾರ? ಹೌದು ಪ್ರಕಾಶ್ ಮಾಸ್ತರ್ ಅವರೇ, ಹಾ ಹಾ ನಾನು ಹೇಳಿದ್ದೆ ನಿಮ್ಮಂತ ಒಳ್ಳೆ ಕಲಾವಿದರು ಯಾರು ಇಲ್ಲ. ಹೌದು ಸಣ್ಣ ವಯಸ್ಸಿನಲ್ಲಿ ಅದ್ಭುತವಾದಂತ ವ್ಯಾಕರಣಬದ್ಧವಾದಂತ ಮಾತುಗಳು ಯಾರಾದ್ರೂ ಮಾತಾಡ್ತಿದ್ರ ಅದು ಯಾರು ಅಲ್ಲ, ಖರ್ಜಿಗಿ ಪ್ರಕಾಶ ಅಂತೇಳಿ ನಾ ಈ ಸದ್ದಾದ್ರೂ ಎದೆ ತಟ್ಟಿ ಹೇಳ್ತೀನಿ. ಯಾರ ಅಂಜಿಕೆಯೂ ಇಲ್ಲ. ಹೌದು ಹೌದು ನೀವೇನ್ರಿ ಹೇಳ್ಬೋದು, ನೀವೇನಾಗಿ ಹೇಳಿದ್ರಿ ನೋಡು. ಏನ್ರಿಪ್ಪ? ಯೂಟ್ಯೂಬ್ ಅದ ಯಾಕೆ ಹೋಗೋದ್ ಲೆಕ್ಕದು. ಹಾ ನನಗೇನು ಫರಕ್ ಬೀಳುದಿಲ್ಲ. ಯಾರು ಒಳ್ಳೆ ಅದ್ಭುತವಾದಂತ ಮಾತುಗಾರ ಅದಾರ ಅವರಿಗೆ ನಾವು ಬೆಲೆಯನ್ನು ಕೊಡ್ಲೇಬೇಕು. ಹೌದು ನೀವು ಮತ್ತು ಲಮಹಟ್ಟಿಯವರು ಒಂದೇ ಸಮುದಾಯಕ್ಕೆ ಸೇರಿದವರು. ಅವ್ರನ್ನ ಇಬ್ಬರನ್ನು ಹಚ್ಚಿ ಬಿಡ್ತೀನಿ. ಯಾರು ಮಾತು ಪಾಸ್ ಮಾಡ್ತಾರ ಹೌದು ನೋಡು. ಲಮಹಟ್ಟಿಯವರು ನೀವು ಒಂದೇ ಸಮುದಾಯಕ್ಕೆ ಸೇರಿದವರು ಅದಿರಿ. ನಿಮ್ಮ ಮಾತಿನಲ್ಲಿ ಅಮೃತದ ಕಳಸ ಈ ದರಿಗಿಳ್ದಂಗಾಗ್ತದ. ಅವರು ಬೇರೆ, ಹೌದು ಸುಮ್ ಗುಂಪರ್ ಅವರು ಎಲ್ಲ. ನನಗೇನಾಗಬೇಕಾಗಿದೆ ಇದ್ದಿದ್ದು ಹೇಳ್ತೀನಿ, ಕೇಳಿ. ಜನ ಕೇಳಲ್ಲ, ಯೂಟ್ಯೂಬ್ನಾಗ ಹೋಗ್ಲದು ಬರಲಿ. ಯಾರು ಮಾತಿನಲ್ಲಿ ಯಾರು ಬಲ್ಲವರದಾರ, ಮಾತುಗಳನ್ನ ಎಲ್ಲಿ ಮುರಿದು ಹಾಕ್ತಾರ, ವ್ಯಾಕರಣಬದ್ಧವಾಗಿ ಮಾತಾಡ್ತಾರ, ಅವ ಜಾಣ ಮನುಷ್ಯ ಅಂತ ಹೇಳಿ ಹೇಳ್ತಾರೆ. ಹೌದು ಹೌದು ನಾ ಇದನ್ನ ಯಾವತ್ತಾದ್ರೂ ನಾನು ಹಿಂದಕ್ಕೆ ತಕ್ಕೊಳ್ಳೋದಿಲ್ಲ. ನನಗೆ ಸೋಲಾಗೆಲ್ವ ಮುಖ್ಯ ಅಲ್ಲ. ನಾನು ಇಲ್ಲಿ ಏನದಂದ್ರ ಈ ಆಕಳ 33 ಕೋಟಿ ದೇವಾನ ದೇವತೆಗಳು ಏನು ಹೊತ್ತಂತ ಆಕಳ ಬಾಲಕ್ ಪೂಜೆ ಯಾಕಾಗ್ತದ?
ನೋಡ್ರಿ ಇತಿಹಾಸಗಳನ್ನ ನಾನೇನು ನೀವು ಒಂದು ಹೇಳಿದ್ರಿ ನಾನು ಏನು 2006ನೇ ಇಸ್ವಿಯಲ್ಲಿ ಹೌದು ಇಲ್ಲಿ ಗೌರ್ ಬಿ ಅಂತೇಳಿ ಬರ್ತದೆ ಹೌದಿಲ್ಲ ಪ್ರಕಾಶ ಗೌರ್ ಬಿಯಲ್ಲಿ ಇಂಗ್ಲೇಶ್ವರ ಶ್ರೀಶೈಲ ಮತ್ತು ಹಾ ಉಮ್ದಿ ಮಾನಸಿದ್ದನ ಹಾಡ್ಕಿ ಹೌದು ಅವ್ರೇನು ಹೇಳಿದಾರೆ ನೋಡು 1500 1600 ಗಾಡಿಗಳ ಎತ್ತಿನ ಗಾಡಿಗಳು ಬಂದಿದ್ದು ಸೈಕಲ್ ಮೋಟ್ರುಗಳು ಲೆಕ್ಕಿಲ್ಲ ಅಂತೇಳಿ ಹೇಳಿದಂಥ ಮಾತು ಸತ್ಯ ಅದು ಹೌದು ನಾನು ಸಣ್ಣ ವಯಸ್ಸು ಹಾ ಅಲ್ಲಿ ಇವರು ನಮ್ಮ ಪ್ರಕಾಶ್ ಅವ್ರು ಹಾಡು ಕೇಳಕ್ಕೆ ಬಂದಿದ್ರು ಹೌದು ಆ ವಾದ ಮತ್ತು ಪ್ರತಿವಾದಗಳನ್ನ ಕೇಳಿ ನಾನು ಹಿಂಗೆ ಮಾಡ್ಬೇಕನ್ನುವಂಥ ಭಾವವನ್ನು ಇಟ್ಕೊಂಡು ಏನು ಕಲ್ತಾರೆ ನೋಡು ನನಗೆ ತುಂಬ ಹೆಮ್ಮೆಯ ವಿಷಯ ನಾನು ಹಾ ಸಂತೋಷ ಹೌದು ಆ ಕಾಲಿನಲ್ಲಿ ಹಂಗಿತ್ತು ಇದ್ರೂ ಕೂಡ ಅವ ಮುದಿಯವ ನಿನ್ಗತ್ತಲೆ ಅಲ್ಲವ ಅದು ಮಂಡ್ ಬಾರ್ಕೋಲದು ಹಾ ನಿನ್ನ ಸೋಲಾಗಲ್ವ ನಿನಗೆ ಮುಕ್ಕಿಲ್ಲ ಹೌದು ಯಾರು ಸೋಲಿ ಯಾರಿಗೆ ಗೆಲುವಲಿ ನಾನು ಅಧ್ಯಾತ್ಮ ಅನುಭವದಲ್ಲಿ ಮಾತಾಡ್ಬೇಕನ್ನುವಂತ ಏನು ಮಾಳಿಂಗರಾಯ ಬೀರದೇವ್ರ ಮ್ಯಾಗ ಏನು ಶಪಥ ಮಾಡಿ ನೋಡು ಹೌದು ಇದೇ ಶಪಥ ನಿಂದು ಮುಂದುವರಿಲಿ ನಿನ್ನ ಹಾಡ್ಕಿ ಜಗತ್ತಿನಲ್ಲಿ ಜೈಬೇರಿಯಾಗಿ ಮೆರಿಲಿ ಅಂತೇಳಿ ನಾನು ಹೇಳ್ತೀನಿ ಹೌದು ಹೌದು ಇಲ್ಲಿ ನಮ್ಮ ಪ್ರಕಾಶ್ ಅವರಿಗೆ ಹೌದು ಆಕಳ ಬಾಲಕ ಪೂಜೆ ಯಾಕಾಗ್ತದ ಯಾಕ್ರಿಪ್ಪ ಈ ತಾಯಂದ್ರೆ ಕೇಳ್ತೀನಿ ಈ ಕಡೆ ಅದು ಮಾತ ಈಗ ಆಕಳ ಹೆಂಡಿ ತಗೊಂಡು ಬಂದು ಮನೆಯಲ್ಲಿ ಸಾರುಣಿಗೆ ಮಾಡ್ತೀರಿ ಹೌದು ಮಾಡ್ತಿರಿಲ್ರಿ ಹಾ ಹಾ ಆಕಳ ಹೆಂಡಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಆಕಳ ಹೆಂಡಿ ತಂದು ಮನೆಯಲ್ಲಿ ಸಾರುಣಿಗೆ ಮಾಡ್ತೀರಿ ಹೌದು ಏನೋ ಮನಿ ತೊಳಿಲಿಲ್ಲ ಅಂದ್ರ ಹಾ ಆಕಳ ಗೋಮೂತ್ರ ಹೊಡೆದ್ ಬಿಡು ಮುಗಿದ್ ಬಿಡ್ತಾವ ಅಂತಾರಿಲ್ರಿ ನಮ್ಮ ಪದ್ಧತಿ ಅದಿಲ್ಲ ಹೌದು ಯಾಕೆ ಹಿಂಗಾಗ್ತದಂದ್ರ ಹಾ ಎಲ್ಲ 33 ಕೋಟಿ ದೇವಾನ ದೇವತೆಗಳು ಎಲ್ಲಾರು ಬಂದ್ರು ಕಾಮಧೇನು ಆಕಳಲ್ಲಿ ಎಲ್ಲಾರು ಆಸೀನರಾಗ್ಬಿಟ್ರು ಹೌದು ಎಲ್ಲ ಪಾದ ಹಿಡ್ಕೊಂಡು ಎಲ್ಲಾನು ಆಸೀನರಾಗ್ಬಿಟ್ರು ಹಾ ಅಲ್ಲಿ ಲಕ್ಷ್ಮಿ ಮತ್ತು ಗಂಗಾ ಬರುವುದು ತಡ ಆಗಿಬಿಡ್ತು ಹಾ ತಾಯಿಂದ್ರ ಕೇಳುವಂತ ಮಾತದ ಇದು ಎಲ್ಲರೇ ಬಾಜಾರಿನಾಗ ಬದ್ನಿಕಾಯಿ ಇಟ್ಟು ಮಾರುವಂತ ಮಾತಲ್ಲ ಎಲ್ಲ ಲಕ್ಷ್ಮಿ ಮತ್ತು ಗಂಗಾದೇವಿ ತಡ ಆಗಿ ಬಂದಂತ ಸಂದರ್ಭದಲ್ಲಿ ಹೌದು ಸೃಷ್ಟಿಕರ್ತ ಪರಮಾತ್ಮ ಶಿವನಿ ಕೇಳ್ತಾರ ಎಲ್ಲಾರು ಆಸೀನರಾಗಿ ಬಿಟ್ಟಾರ ಹಾ ಎಲ್ಲಾರು ಆಸೀನರಾಗ್ಯಾರ ನಮಗೆ ಜಾಗ ಇಲ್ಲ ಹೌದು ನಾವೆಲ್ಲಿರುನು ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಹೌದು ಪರಮಾತ್ಮ ಲಕ್ಷ್ಮಿ ಮತ್ತು ಗಂಗಾದೇವಿಗೆ ಒಂದು ಸ್ಥಾನ ಹೇಳ್ತಾನ ಏನ್ರಿಪ್ಪ ಆಕಳ ಕೆಚ್ಚೆಯಲ್ಲಿ ನೀನು ಗಂಗಾ ನೀನು ಹೋಗಿರು ಹಾ ಆಕಳ ಇದು ಸಗಣಿಯನ್ನು ಹಾಕ್ತದ ಸಗಣಿ ಜಾಗದಲ್ಲಿ ನೀನಿರು ಅಂತೇಳಿ ಲಕ್ಷ್ಮಿ ಹೇಳಿದ ಕೂಡಲೇ ಸಗಣಿ ಹಾಕುವ ಜಾಗದಲ್ಲಿ ಲಕ್ಷ್ಮಿ ಹೋಗಿ ಕುಂದಿರ್ತಾಳ ಮೂತ್ರ ಹಾಕುವಂತ ಜಾಗದಲ್ಲಿ ಗಂಗಾ ಹೋಗಿ ಕುಂದಿರ್ತಾಳ ಅದಕ್ಕೆ ಪವಿತ್ರವಾಗಿ ಬಾಲಕ್ ಪೂಜೆ ಮಾಡ್ತಾರ ಲಕ್ಷ್ಮಿ ಮತ್ತು ಗಂಗೆ ಅದಾಳ ಅಂತೇಳಿ ತಿಳ್ಕೊಂಡು ಹೌದು ಹೌದು ಯಪ್ಪ ಇತಿಹಾಸ ಇರ್ಬೇಕು ಎರಡೇ ವಿಷಯದವು ಅವರು ನಾನು ಒಂದು ಮಾತು ಹೇಳ್ತೀನಿ ಹಾ ನೀವು ಎಲ್ಲ ಮಾಳಿಂಗರಾಯನ ಹಾಡವನ್ನು ಇನ್ಕಾತನ ಹಾಡಿರಿ ಹೌದು ಮಾಳಿಂಗರಾಯನ ಹಾಡನ್ನು ಹಾಡಿರಿ ಮಾಳಿಂಗರಾಯ ತನ್ನ ಕಾಯದ ಕುರಿಗಳನ್ನ ಕಾಯ್ತಿದ್ದ ಎಲ್ಲಿ ಬೀಜಗುಂತಿ ಬೈಲಲ್ಲಿ ಸಿದ್ಧ ಮಾಳಿಂಗರಾಯ ತನ್ನ ಕಾಯಕದ ಕುರಿ ಕಾಯ್ತಿದ್ದ ಹಾ ಬೀಜಗುಂತಿ ಭೂಮಿಯಲ್ಲಿ ಹಟ್ಟಿಯನ್ನು ಹಾಕಿದ್ದ ಹೋಗಿ ಶ್ರೀಡೋಣ ಗುರುವಿನ ಪೂಜೆ ಮಾಡ್ತಿದ್ದ ಗಪ್ರಿ ತಾಯಿ ತಂದೆ ದಿನನಿತ್ಯ ಪೂಜೆ ಮಾಡ್ತಿದ್ದ ಹೌದು ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತ 2 ಟೈಮ್ ಗುರುವಿನ ಸೇವೆಯನ್ನು ಮಾಡ್ತಿದ್ದ ಹೋಗಿ ಬೀಜಗುಂತಿ ಬೈಲಲ್ಲಿ ಹಾಲುವನ್ನು ಹಿಂಡಿ ಕುರಿ ಹಾಲುಗಳನ್ನ ಹಿಂಡಿ ತನ್ನ ಗುರುವಿಗೆ ಹೋಗಿ ಶ್ರೀಡೋಣದಲ್ಲಿ ಗುರುವಿಗೆ ಹೋಗಿ ಕಾಶಿ ಉಣಿಸ್ತಿದ್ದ ಗುರುವಿನ ಸೇವೆ ಮಾಡ್ತಿದ್ದ ಒಂದಿನ ಬೀರದೇವರು ಮಾಳಿಂಗರಾಯ ಹೇಳ್ತಾರ ಏನತ್ತಾನ ಮಾಳಿಂಗರಾಯ ನೀನು ದಿನನಿತ್ಯ ನಿನ್ನ ಕುರಿ ಹಾಲುವನ್ನು ತಂದು ನನಗೆ ಉಣಿಸಿ ಕುರಿ ಹಾಲು ಉಂಡು ಉಂಡು ಬೇಜಾರಾಗ್ಯದ ಹೌದು ನಾಳೆಗೆ ಏನ್ರಿ ನನಗೆ ಉಣಿಸ್ಬೇಕನ್ನುವಂತ ನಿನ್ನ ಬಲ್ಲ ಗುರು ಭಕ್ತಿ ಇತ್ತು ನನ್ನ ಪರಮ ಶಿಷ್ಯನೇ ಕರೆ ಆಗಿದ್ದೆ ಅಂದ್ರ ನಾಳಿನ ಬೆಳಗಿನ ಜಾವಾಗ ನನಗೆ ಹುಲಿ ಹಾಲು ತಂದು ಉಣಿಸ್ಬೇಕು ಹೌದು ಹುಲಿ ಹಾಲುವನ್ನು ತಂದು ಉಣಿಸ್ಬೇಕಂತೇಳಿ ಏನು ಹೇಳ್ದ ನೋಡು ಆ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು
ಯಪ್ಪ ಹುಲಿ ಹಾಲು ತಂದು ಉಣಿಸೋದಂದ್ರೆ ಸಾಮಾನ್ಯ ಅಲ್ಲ. ಆ ಹುಲಿ ನನ್ನ ಬಿಟ್ಟಿದ್ದೇನೆ ಅನ್ನುವಂತ ಜ್ಞಾನವನ್ನು ದೇಹವನ್ನು ತ್ಯಾಗ ಮಾಡಿ ಹೌದು. ದೇಹದ ಮ್ಯಾಗಿನ ಮಮತೆಯನ್ನು ಬಿಟ್ಟು ಹೌದು. ಯಪ್ಪ ನಿನ್ನ ಆಶೀರ್ವಾದ ಇರಲಿ, ನಾಳಿನ ಬೆಳಗಿನ ಜಾವಕ್ಕೆ ಹುಲಿ ಹಾಲು ತಂದು ಉಣಿಸ್ತೀನಿ, ಇಲ್ಲಿಲ್ಲ ಅಂದ್ರೆ ನಾನು ಹೊಳ್ಳಿ ನಿನ್ನ ದರ್ಶನಕ್ಕೆ ಬರುದಿಲ್ಲ ಅಂತೇಳಿ ಹೌದು. ಗುರು ಬೀರದೇವರ ಆಶೀರ್ವಾದ ಪಡ್ಕೊಂಡು ಹಾ ಹೊರ್ತಿ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿಯನ್ನು ಸೋದು ಮಾಡಿ ಹುಲಿ ಹಾಲುವನ್ನು ತಂದು ಗುರುವಿಗೂ ಶಿರಡೋಣದಲ್ಲಿ ಉಣಿಸಿ ಆ ಜತ್ತಿ ನಾರಾಯಣ ಪೂರ್ವವನ್ನು ನಾಮವನ್ನು ಅಳಕಿಸಿ ಹುಲಿಜಂತಿ ಅಂತೇಳಿ ನಾಮವನ್ನು ಉಳಿಸಿ ಹೌದು. ಗುರುವಿಗೆ ಏನು ಹುಲಿ ಹಾಲು ತಂದು ಉಣಿಸ್ದ. ಹಾ ಉಣಿಸಿದ ಕೂಡಲೇ ಮಾಳಿಂಗರಾಯಿಗೆ ಬೀರದೇವರು ಆಶೀರ್ವಾದ ಮಾಡಿ ಹೇಳ್ತಾರ, ನಿನ್ನ ನಾಮವನ್ನು ಅಜರಾಮವಾಗಿ ಉಳಿಲಿ ಅಂತೇಳಿ ಹೇಳ್ತಾರೆ. ನಾನು ಇಲ್ಲೇ ಒಂದು ಭಾಳ ಮಾತಾಡ್ಕೊತ ಹೋದ್ರೆ ಭಾಳ ಕತಿ ದೂರಿಂದ ಹೇಳ್ಕೊತ ಹೋದ್ರೆ ಬೇಜಾರಾಗ್ತದ. ಇವತ್ತು ಮಾಳಿಂಗರಾಯನಿಗೆ ಮುಂಡಾಸ ಆಗ್ತದ. ಒಂದೇ ಮಾತು ಪ್ರಕಾಶ್ ಅವರ, ಮಾಳಿಂಗರಾಯಿಗೆ ಮುಂಡಾಸ ಆಗ್ತದ, ಏನು ಹಸ್ತದಿಂದ ಆಗ್ತದೋ ಅಥವಾ ಏನು ಪಾದದಿಂದ ಆಗ್ತದೋ? ಹಾ ಹಾ ಹಾಕೋದಿಲ್ರಿ. ಮಾಳಿಂಗರಾಯಿಗೆ ಮುಂಡಾಸ ಆಗ್ತದ, ಏನು ಹಸ್ತದಿಂದ ಆಗ್ತದೋ ಅಥವಾ ಏನು ಪಾದದಿಂದ ಆಗ್ತದೋ? ಹಾ ಹೇಳ್ತಾರೆ ಅವರು. ಹೇಳಲ್ರಿ, ಹೇಳಿ. ನಾವು ವಿಷಯ ಅದಾವ ಮಾತಾಡ್ತೀನಿ. ಹೋಗಿ ಒಬ್ಬ ಗುರುವಿಗೆ ಹೋಗಿ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀರಿ. ಹೌದು. ಆಶೀರ್ವಾದ ಏನು ಪಾದ ಕೊಡ್ತದ ಏನು ಹಸ್ತ ಕೊಡ್ತದ? ಹೌದು ಹೌದು. ಆಶೀರ್ವಾದ ಏನು ಪಾದ ಕೊಡ್ತದೋ ಏನು ಹಸ್ತ ಕೊಡ್ತದೋ? ಒಂದು ಮಾತ. ಎರಡನೇ ಮಾತ, 12ನೇ ಶತಮಾನದಲ್ಲಿ ಮುದ್ದುಗೌಡ ಮತ್ತು ಸುಗ್ಲಾದೇವಿ ದಂಪತಿಗಳು, ಮುದ್ದುಗೌಡ ಸುಗ್ಲಾದೇವಿ ಇಬ್ಬರು ದಂಪತಿಗಳು 60 ವರ್ಷ ತುಂಬಿ ಹೋಗ್ಯಾವು. ಹೌದು. 60 ವರ್ಷ ತುಂಬಿ ಹೋದಂತ ಸಂದರ್ಭದಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರ ಅವತಾರವನ್ನು ಬೇರೂಪ ಮಾಡಿಕೊಂಡು ಒಬ್ಬ ಸನ್ಯಾಸಿಯಾಗಿ ಸುಗಲಾದೇವಿ ಮತ್ತು ಮುದ್ದುಗೌಡನ ಮನೆಗೆ ಬಂದು ಭಿಕ್ಷಾಂತಿ, ತಾಯಿ ಗಪ್ರವಾ, ಸುಗಲಾದೇವಿ ಮತ್ತು ಮುದ್ದುಗೌಡರ ಮನೆಗೆ ಬಂದು ಸಾಧು ಸನ್ಯಾಸಿ ಬಂದು ಭಿಕ್ಷಾಂತಿ ಅಂತೇಳಿ ಬೇಡಿದ ಕೂಡಲೇ ಸುಗಲಾದೇವಿ ತನ್ನ ಮನೆಯಲ್ಲಿದ್ದಂಥ ಅನ್ನ ಪ್ರಸಾದವನ್ನು ತಗೊಂಡು ಬಂದು ಆ ಸಾಧುನ ಜೋಳಿಗೆಯಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಸಾಧು ಬೇರೂಪದಲ್ಲಿದ್ದಂಥ ಜಗದ್ಗುರು ರೇವಣ ಸಿದ್ಧ ಬೇರೂಪದಲ್ಲಿದ್ದಂಥ ಸನ್ಯಾಸಿ ಆಕಿ ಏನು ಸುಗಲಾದೇವಿ ಆ ಅನ್ನವನ್ನು ಪ್ರಸಾದವನ್ನು ನೀಡಿದಂಥ ಸಂದರ್ಭದಲ್ಲಿ ಸುಗಲಾದೇವಿ ಹೊಟ್ಟೆಯನ್ನ ಮುಟ್ಟಿ ಅಂಗೈಯಿಂದ ಹೊಟ್ಟೆಯನ್ನು ಮುಟ್ಟಿ, ಎಂತ ನಿನ್ನ ಹೊಟ್ಟೆಯಲ್ಲಿ ಸತ್ತುಳು ಶರಣ ಹುಟ್ಟುತ್ತಾನ ತಾಯಿ ಅಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಜನ ಎಲ್ಲ ಕೊಳ್ಳತ್ತ ನಕ್ಕು ಬಿಡ್ತಾರ. ಏ ಸನ್ಯಾಸಿ, ಅಲ್ಲಿದ್ದಂಥವ್ರು ಎಲ್ಲರೂ ಏನು ಸುಗಲಾದೇವಿಗೆ 65 ವರ್ಷ 70 ವರ್ಷ ತುಂಬ್ಯದ. ಏ ಸನ್ಯಾಸಿ, ಇಂಥ ಮುದುಕಿಗೆ ಮಕ್ಕಳೆಂದರೆ ಅಕ್ಕವ ಅಂತೇಳಿ ಅಪಹಾಸ್ಯ ಮಾಡಿ ನಕ್ಕಂತ ಸಂದರ್ಭದಲ್ಲಿ ಜಗದ್ಗುರು ರೇವಣ ಸಿದ್ರಲ್ಲಿ ಹೋಗಿ ಬಿಡ್ತಾರ. ಏ ಗಪ್ರೇನ, ನವಮಾಸ ತುಂಬಿದ ಮೇಲೆ ಸುಗಲಾದೇವಿ ತುಂಬ ಗರ್ಭವತಿಯಾಗಿ ಜನ್ಮವನ್ನು ಕೊಡ್ತಾಳ. ಯಾರು ಜಗದ್ಗುರು ರೇವಣ ಸಿದ್ಧ ಏನು ಹೊಟ್ಟೆಯನ್ನು ಮುಟ್ಟಿ ಏನು ಆಶೀರ್ವಾದ ಮಾಡಿದ್ದ ನೋಡು, ಆ ಸುಗಲಾದೇವಿ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ. ಅವನೇ ಸೊಲ್ಲಾಪುರದ ಸಿದ್ದರಾಮ. ಪಾದದಿಂದ ಆಯ್ತೋ ಏನು ಹಸ್ತದಿಂದ ಆಯ್ತೋ? ಇವರ ಹಸ್ತದಿಂದ ಆಯ್ತು.